ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಸರ್ನಾ ಟೆಕ್ ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು V8 ಸೌಂಡ್ ಕಾರ್ಡನ್ನು ಲ್ಯಾಪ್ಟಾಪಿಗೆ ಅಥವಾ ಪಿ ಸಿಗೆ ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ V8 ಸೌಂಡ್ ಕಾರ್ಡ್ ಇದೆ ನೋಡ್ರಿ. ಈ V8 ಸೌಂಡ್ ಕಾರ್ಡನ್ನು ನಾನು ನನ್ನಲ್ಲಿರುವಂಥ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಮಾಡಲಿಕ್ಕೆ ಯಾವ ಕೇಬಲ್ ಬೇಕು ಮತ್ತು ಏನೇನು ಬೇಕು ಅನ್ನೋದನ್ನು ನೋಡೋಣ. ಈಗ ಬನ್ನಿ ಲ್ಯಾಪ್ಟಾಪಿಗೆ ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಒಂದು ನಾರ್ಮಲ್ ಆಗಿರುವಂಥ ಕಾಮನ್ ಮೈಕ್ರೋಫೋನ್ ಇದೆ ನೋಡ್ರಿ. ಒಂದು ನಾರ್ಮಲ್ ಆಗಿರುವಂಥ ಲೆವಲಿಯರ್ ಮೈಕ್ರೋಫೋನ್ ಇದೆ. ಈ ಮೈಕ್ರೋಫೋನನ್ನು V8 ಸೌಂಡ್ ಕಾರ್ಡ್ಗೆ ಕನೆಕ್ಟ್ ಮಾಡಿ ಈ ಸೌಂಡ್ ಕಾರ್ಡನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಈ ಮೈಕ್ರೋಫೋನದ ಆಡಿಯೋ ಕ್ವಾಲಿಟಿ ಹೆಂಗಿದೆ ಅನ್ನೋದನ್ನು ಪರೀಕ್ಷೆ ಮಾಡೋಣ. ಆಮೇಲೆ ನಾರ್ಮಲ್ ಆಗಿರುವಂಥ ಮೈಕ್ರೋಫೋನದ ಆಡಿಯೋ ಕ್ವಾಲಿಟಿ ಇಂಪ್ರೂವ್ ಆಗುತ್ತೋ ಇಲ್ಲೋ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆಮೇಲೆ ಲೈವ್ ಆಗಿ ಸೌಂಡ್ ಮಾನಿಟರ್ ಮಾಡಲಿಕ್ಕೆ ನಾನು ಇಲ್ಲಿ ಪೀಟ್ರಾನ್ ಕಂಪ್ನಿಯ ಇಯರ್ಫೋನನ್ನು ಬಳಸ್ತಾ ಇದ್ದೀನಿ. ಆಮೇಲೆ V8 ಸೌಂಡ್ ಕಾರ್ಡನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಲಿಕ್ಕೆ ಚಾರ್ಜಿಂಗ್ ಕೇಬಲ್ ಇದೆ ಅಲ್ರಿ, ಮೈಕ್ರೋ USB ಟು USB ಅನ್ನೋಂಥ ಕೇಬಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾವ್ಯಾವ್ರಿ? ಈ ಕೇಬಲನ್ನು V8 ಸೌಂಡ್ ಕಾರ್ಡು ಮತ್ತು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಲಿಕ್ಕೆ, ಆಮೇಲೆ ಈ ಲೆವಲಿಯರ್ ಮೈಕ್ರೋಫೋನನ್ನು V8 ಸೌಂಡ್ ಕಾರ್ಡಿಗೆ ಕನೆಕ್ಟ್ ಮಾಡಲಿಕ್ಕೆ, ಆಮೇಲೆ ಸೌಂಡ್ ಮಾನಿಟರ್ ಮಾಡಲಿಕ್ಕೆ ಇಯರ್ಫೋನನ್ನು ತೊಗೊಂಡಿದ್ದೇನೆ. ಉಳಿದೆಲ್ಲವನ್ನು ಸರಿಸ್ತೀನಿ ರೀ. ಈಗ ಮೊದಲಿಗೆ ನಾನು ಏನು ಮಾಡ್ತೀನಿ, ಲೆವಲಿಯರ್ ಮೈಕ್ರೋಫೋನನ್ನು ಇಲ್ಲಿ ಕಂಡೆನ್ಸರ್ ಮೈಕ್ ಅಂತಿದೆ ನೋಡ್ರಿ, ಅಲ್ಲಿ ಕನೆಕ್ಟ್ ಮಾಡಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ ಕಂಡೆನ್ಸರ್ ಮೈಕ್ರೋಫೋನ್, ಮೈಕನ್ನು ಕನೆಕ್ಟ್ ಮಾಡುವಂಥ ಫೋರ್ಟ್ ಇದು ಕಂಡೆನ್ಸರ್ ಮೈಕ್ರೋಫೋನು. ಅದಕ್ಕಿಂತ ಮುಂಚೆ ಇದು ಏನಾಗಿದೆ ಅಂತಂದರೆ TRRS ಐತಿದೆ, ಅಂದರೆ ಇದು ಮೊಬೈಲ್ಗೆ ಅಷ್ಟೇ ಸಪೋರ್ಟ್ ಆಕತಿ, ಲ್ಯಾಪ್ಟಾಪಿಗೆ ಆಗಲ್ಲ. ಆ ಕಾರಣಕ್ಕೆ ನಾನು ಏನು ಮಾಡ್ತೀನಿ, V8 ಸೌಂಡ್ ಕಾರ್ಡಿಗೆ ಕನೆಕ್ಟ್ ಮಾಡುವಾಗ ಇಲ್ಲಿದೆ ನೋಡ್ರಿ, ಈ ಅಡಾಪ್ಟರ್ನ ಬಳಸ್ತೀನಿ ರೀ ನಾನು. ಯಾವುದು ಅಂದರೆ TRS ಅಡಾಪ್ಟರ್ನ ಬಳಸ್ತೀನಿ. ಇದನ್ನು ಮೈಕದ TRS ಪೋರ್ಟ್ ಇದೆಲ್ಲ ಅದಕ್ಕೆ ಕನೆಕ್ಟ್ ಮಾಡ್ತೀನಿ ನೋಡ್ರಿ. ಮಾಡಿ ಇಲ್ಲಿ ಕಂಡೆನ್ಸರ್ ಮೈಕ್ ಇದೆಲ್ಲ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಮಾಡಿದೆ ಮೈಕನ್ನು V8 ಸೌಂಡ್ ಕಾರ್ಡಿಗೆ ಕನೆಕ್ಟ್ ಮಾಡಿದೆ. ಆಮೇಲೆ ಲೈವ್ ಆಡಿಯೋ ಮಾನಿಟರ್ ಮಾಡಲಿಕ್ಕೆ ಇಲ್ಲಿ ಪೀಟ್ರಾನ್ ಕಂಪ್ನಿಯ ಇಯರ್ಫೋನ್ ಇದೆ ನೋಡ್ರಿ, ಇಯರ್ಫೋನು. ಇದನ್ನು ನಾನು ಕನೆಕ್ಟ್ ಮಾಡಿ ಎಲ್ಲಿ ಮಾಡಬೇಕು ಅಂತಂದರೆ ಇಲ್ಲಿ ಫಸ್ಟ್ನೇ ಪೋರ್ಟ್ ಇದೆ ನೋಡ್ರಿ, ಇಲ್ಲಿ ಇಯರ್ಫೋನ್ ಆರ್ ಸ್ಪೀಕರ್ ಅಂತಿದೆಲ್ಲ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಮಾಡಿದೆ. ಆಮೇಲೆ ಈ V8 ಸೌಂಡ್ ಕಾರ್ಡನ್ನು ನಾವು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಬೇಕಲ್ಲ, ಇದನ್ನು ಇಲ್ಲಿ ಲ್ಯಾಪ್ಟಾಪ್ ಅಥವಾ ಚಾರ್ಜಿಂಗ್ ಅಂತಿದೆ ನೋಡ್ರಿ, ಅಲ್ಲಿ ಈ ಮೈಕ್ರೋ USB ಪೋರ್ಟಿಗೆ ಜೋಡಿಸ್ಬೇಕು. ಲ್ಯಾಪ್ಟಾಪ್ ಆರ್ ಚಾರ್ಜಿಂಗ್ ಅಂತಿದೆ ನೋಡ್ರಿ, ಅಲ್ಲಿ ಮೈಕ್ರೋ USB ಜೋಡಿಸ್ತೀನಿ. ಜೋಡಿಸಿ ನಾನಿಲ್ಲಿ ಲ್ಯಾಪ್ಟಾಪಿಗೆ ಜೋಡಿಸ್ತೀನಿ.
ಲ್ಯಾಪ್ಟಾಪ್ ಜೋಡಿಸಿದ್ದೀರಿ. ಹಾಗೆ ಈಗೇನು ಮಾಡಿದ್ವಿ, ವಿ ಏಟ್ ಸೌಂಡ್ ಕಾರ್ಡಿಗೆ ಮೈಕನ್ನು ಜೋಡಿಸಿದೆ, ಆಮೇಲೆ ಇಯರ್ಫೋನ್ ಜೋಡಿಸಿದ್ದೀನಿ, ಆಮೇಲೆ ವಿ ಏಟ್ ಸೌಂಡ್ ಕಾರ್ಡನ್ನು ಲ್ಯಾಪ್ಟಾಪಿಗೆ ಜೋಡಿಸಿದೆ. ಈಗ ನಾ ಏನು ಮಾಡ್ತೀನಿ ನೋಡ್ರಿ, ವಿ ಏಟ್ ಸೌಂಡ್ ಕಾರ್ಡನ್ನು ಆನ್ ಮಾಡ್ತೀನಿ. ಈಗ ಆನ್ ಆಯ್ತು ನೋಡ್ರಿ. ಆಮೇಲೆ ನಾ ಇಲ್ಲಿವರೆಗೆ ಏನು ಮಾಡಿದ್ದೀನಿ ಅಂತಂದರೆ, ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಇಲ್ಲಿ SF666 ಅನ್ನುವಂಥ ಮೈಕ್ರೋಫೋನನ್ನು ಬಳಸಿದ್ದೀನಿ. ನಾನೀಗ ವಿ ಏಟ್ ಸೌಂಡ್ ಕಾರ್ಡಿಗೆ ಹಲೋ, ವಿ ಏಟ್ ಸೌಂಡ್ ಕಾರ್ಡಿಗೆ ಕನೆಕ್ಟ್ ಮಾಡಿದಂಥ ಇಲ್ಲಿ ಮೈಕ್ ಇದೆ ನೋಡ್ರಿ. ಈ ಮೈಕನ್ನು ಬಳಸ್ಕೊಂಡು ಆಡಿಯೋ ರೆಕಾರ್ಡ್ ಮಾಡ್ತೀನಿ. ಇದರ ಆಡಿಯೋ ರೆಕಾರ್ಡ್ ಹೆಂಗೆ ಬರ್ತೈತಿ, ಆಮೇಲೆ ವಿ ಏಟ್ ಸೌಂಡ್ ಕಾರ್ಡದಲ್ಲಿರುವಂಥ ಸೌಂಡ್ ಇಫೆಕ್ಟ್ಸು, ಆಮೇಲೆ ಎಲೆಕ್ಟ್ರೋ, ಪಿಚ್ ಬ್ಯಾಂಡು, ಆಮೇಲೆ ಮ್ಯಾಜಿಕ್ಕು, ಶಾಕ್ ವೇವು, MC, ಡಾಸ್ ಬಟನ್ ಇದಾವಲ್ಲ, ಇವನ್ನ ಆನ್ ಮಾಡಿದಾಗ ಹೇಗೆ ಸೌಂಡ್ ಬರ್ತೈತೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಈಗ ನಾನೇನು ಮಾಡ್ತೀನಿ, ವಿ ಏಟ್ ಸೌಂಡ್ ಕಾರ್ಡಿಗೆ ಶಿಫ್ಟ್ ಆಗ್ತೀನಿ ರೀ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನೀಗ ಇಲ್ಲಿ ನಾರ್ಮಲ್ ಆಗಿರುವಂಥ ಬಜೆಟ್ ಫ್ರೆಂಡ್ಲಿ ಲೆವಲರ್ ಮೈಕ್ರೋಫೋನನ್ನು ಬಳಸ್ತಾ ಇದ್ದೀನಿ. ಅದರ ಸಹಾಯದಿಂದ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಹಲೋ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಮೈಕನ್ನು ಲೆವಲಿಯರ್ ಮೈಕರನ್ನು ವಿ ಏಟ್ ಸೌಂಡ್ ಕಾರ್ಡ್ ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ವಿ ಏಟ್ ಸೌಂಡ್ ಕಾರ್ಡನ್ನು ಇಲ್ಲಿ ಇದೆಯಲ್ಲ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ಆಡಿಯೋ ರೆಕಾರ್ಡನ್ನು ಮಾಡ್ತಾ ಇದ್ದೀನಿ. ಈಗ ಇದನ್ನೇ ನಾನೇನು ಮಾಡಿದ್ದೀನಿ, ದೇಸಿ ಜುಗ್ಗಾಡ್ ಅಂತಾರಲ್ಲ, ನಾನೇ ಮಾಡ್ಕೊಂಡಿದ್ದೆ. ಇದನ್ನು ಕಿವಿಗೆ ಹಾಕ್ಕೊಳ್ಳಿಕ್ಕೆ ಅನುಕೂಲ ಇಲ್ಲ ಅಂತ ಈ ರೀತಿ ಮಾಡ್ಕೊಂಡಿದ್ದೆ ನೋಡಿ. ಹಾಕ್ಕೊಂಡೆ. ಹಲೋ, ಈಗ ನೋಡ್ರಿ, ಇಲ್ಲಿ V8 ಸೌಂಡ್ ಕಾರ್ಡ್ ಇದೆಯಲ್ಲ, ಇದರ ಮೈಕನ್ನು ಫುಲ್ ಇಟ್ಕೋಬೇಕು ನಾವು. V8 ಸೌಂಡ್ ಕಾರ್ಡನ್ನು ಹೇಗೆ ಬಳಸ್ಬೇಕು ಅನ್ನೋದನ್ನು ನೋಡೋಣ. ಈಗ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀವಿ. ಈ V8 ಸೌಂಡ್ ಕಾರ್ಡಲ್ಲಿ ಸೆಟ್ಟಿಂಗ್ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದೆ ನೋಡ್ರಿ. ಮೈಕನ್ನು ಫುಲ್ಲಾಗಿ ಇಟ್ಕೋಬೇಕು. ಆಮೇಲೆ ಈಕೋ ಇಫೆಕ್ಟ್ ಬೇಕಂತಂದರೆ ಈ ಈಕೋ ನಾಬ್ ಇದೆ ನೋಡ್ರಿ, ಇದನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ಹಲೋ, ನಾನೀಗ ಈಕೋ ನಾಬದ ವ್ಯಾಲ್ಯೂಮನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ. ಒಂದು 40% ಇಟ್ಕೊಂಡಿದ್ದೀನಿ. ಈಗ ಈಕೋ ಇಫೆಕ್ಟ್ ಹೆಂಗೆ ಬರ್ತಾ ಇದೆ ನೋಡ್ರಿ. ಬೇಡ ಅಂತಂದರೆ ಕಡಿಮೆ ಮಾಡ್ಕೋಬೇಕು ನಾವು. ನಾನು ಸ್ವಲ್ಪ ಇಟ್ಕೊಳ್ತೀನಿ ಈಕೋ. ಹಲೋ, ಇಷ್ಟು ಇಟ್ಕೊಂಡೆ. ಆಮೇಲೆ ಇಲ್ಲಿ ಟ್ರೆಬಲ್ ಬಟನ್ ಇದೆ ನೋಡ್ರಿ. ಟ್ರೆಬಲನ್ನು ಲೆಫ್ಟ್ ಸೈಡ್ ಕಡಿಮೆ ಇಟ್ಕೋಬೇಕು.
ಆಮೇಲೆ ಬಾಸನ್ನು ರೈಟ್ ಸೈಡಾಗಿ ಜಾಸ್ತಿ ಇಟ್ಕೋಬೇಕು. ಇದು ವಿ ಶೇಪ್ನಲ್ಲಿ ವ್ಯಾಲ್ಯೂಮನ್ನು ಇಟ್ಕೋಬೇಕು. ಆಮೇಲೆ ರಿಕಾರ್ಡು ಮತ್ತು ಮಾನಿಟ್ರ್ ಒಂದಕ್ಕೊಂದು ಲಿಂಕ್ ಇದಾವೆ. ಮಾನಿಟ್ರದ್ದು ಫುಲ್ ಇಟ್ಕೊಂಡಿದ್ರಂದರೆ ರಿಕಾರ್ಡದ್ದು ನಾಬನ್ನು ಫುಲ್ ಇಟ್ಕೋಬೇಕು. ಈಗ ಎರಡು ಫುಲ್ ಇಟ್ಕೊಂಡಿದ್ದೇನೆ ನೋಡ್ರಿ. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಹಾಕಿದರೆ ಅದ್ರ ವ್ಯಾಲ್ಯೂಮನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ಎಷ್ಟು ಇಡಬೇಕು ಎಷ್ಟು ಇಡಬಾರ್ದು ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಮಾಡಲಿಕ್ಕೆ ಈ ಮ್ಯೂಸಿಕ್ ಬಟನನ್ನು ಬಳಸ್ತೀವಿ. ಇವು 5 ಬಟನ್ ಇದಾವಲ್ಲ, ಇದ್ರದ್ದಾಯಿತು. ಇನ್ನು ಎಲೆಕ್ಟ್ರೋ ಅಂತಿದೆ ನೋಡ್ರಿ. ಈಗ ಎಲೆಕ್ಟ್ರೋ ಬಟನನ್ನು ಒತ್ತಿದಾಗ ಯಾವ ರೀತಿ ಸೌಂಡ್ ಎಫೆಕ್ಟ್ ಬರ್ತೈತೆ ನೋಡ್ರಿ. ಹಲೋ ಈಗ ಎಲೆಕ್ಟ್ರಿಕ್ ಬಟನನ್ನು ಒತ್ತಿದ್ದೀನಿ. ಈಗ ಯಾವ ರೀತಿ ಅಡಿವೆ ಬರ್ತಾ ಇದೆ ನೋಡ್ರಿ. ಈಗ ಇನ್ನೊಂದು ಸಾರಿ ಒತ್ತೀನಿ. ಹಲೋ ಈಗ ಎರಡನೇ ರೀತಿಯಾಗಿ ಈ ರೀತಿ ಸೌಂಡ್ ಬರ್ತೈತಿ. ಇನ್ನು ಮೂರನೇದ್ದು ಹಲೋ ಈ ರೀತಿಯಾಗಿ ಇನ್ನು ಲಾಂಗ್ ಪ್ರೆಸ್ ಮಾಡಿದರೆ ಆಫ್ ಆಕೈತೆ ನೋಡ್ರಿ. ಆಫ್ ಆಯ್ತು. ಇನ್ನು ಪಿಚ್ ಬೆಂಡ್ ಅಂತಿದೆ ನೋಡ್ರಿ. ಇದನ್ನು ಒತ್ತಿದಾಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತೆ ಅನ್ನೋದನ್ನು ನೋಡೋಣ. ಪಿಚ್ ಬೆಂಡನ್ನು ಒತ್ತಿದಾಗ ಈ ರೀತಿಯಾದ ಸೌಂಡ್ ಬರ್ತೈತೆ ನೋಡ್ರಿ. ಆಮೇಲೆ ಮತ್ತೊಂದು ಸಾರಿ ಒತ್ತೀನಿ. ಹಲೋ ಪಿಚ್ ಬೆಂಡನ್ನು 2 ಸಾರಿ ಒತ್ತಿದಾಗ ಈ ರೀತಿಯಾದ ಸೌಂಡ್ ಬರ್ತದೆ. 3 ಸಲ ಪ್ರೆಸ್ ಮಾಡಿದಾಗ ಈ ರೀತಿ sound. ಮತ್ತೆ ಲಾಂಗ್ ಪ್ರೆಸ್ ಮಾಡೋದ್ರಿಂದ ಇದು ಪಿಚ್ ಬೆಂಡ್ ಆಫ್ ಆಗುತ್ತೆ. ಆಫ್ ಆಯಿತು. ಇನ್ನು ಮ್ಯಾಜಿಕ್ ಬಟನ್ನ ಆನ್ ಮಾಡೋದ್ರಿಂದ ಏನಾಗ್ತೈತೆ ನೋಡ್ರಿ. ಹಲೋ ಆಯಿತು, ಒಂದೇ ಎಫೆಕ್ಟ್ ಇದೆ. ಇನ್ನು ಶಾಕ್ ವೇವ್ ಬಟನನ್ನು ಒತ್ತಿದಾಗ ಯಾವ ರೀತಿ ಸೌಂಡ್ ಎಫೆಕ್ಟ್ ಬರ್ತೈತೆ ನೋಡ್ರಿ. ಹಲೋ ಮೈಕ್ ಟೆಸ್ಟಿಂಗ್ 1 2 3. ಆತ್ಮೀಯ ಸ್ನೇಹಿತರೆ, ನಾನು ಈಗೇನು ಮಾಡಿದ್ದೇನೆ ಅಂದರೆ V8 ಸೌಂಡ್ ಕಾರ್ಡನ್ನು ಲ್ಯಾಪ್ಟಾಪ್ಗೆ ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಮಾಡಿ ತೋರಿಸಿದ್ದೇನೆ. ಆಮೇಲೆ V8 ಸೌಂಡ್ ಕಾರ್ಡದಲ್ಲಿ ಬಟನ್ಸ್ ಇದಾವಲ್ಲ, ಅವನ್ನ ಹೇಗೆ ಬಳಸ್ಬೇಕು ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ. ಈಗ ಮೈಕ್ ಬಟನನ್ನು ಎಷ್ಟಕ್ಕೆ ಇಟ್ಕೋಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಈಕೋ ಬಟನನ್ನು ಎಷ್ಟರವರೆಗೆ ಇಟ್ಕೋಬೇಕು, ಹಾಗೆ ಟ್ರೆಬಲ್ಲು, ಬಾಸು ಮತ್ತು ರಿಕಾರ್ಡು ಮತ್ತು ಮಾನಿಟ್ರ್ ಬಗ್ಗೆನೂ ಹೇಳ್ಕೊಟ್ಟಿದ್ದೀನಿ. ಈಗ ಬಟನನ್ನು ಟೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇದನ್ನು ಲಾಂಗ್ ಪ್ರೆಸ್ ಮಾಡೋದ್ರಿಂದ ಆಫ್ ಆಗ್ತೈತೆ ನೋಡ್ರಿ. ಆಫ್ ಆಯಿತು. ಇನ್ನು MC ಬಟನ್, ಇದು V8 ಸೌಂಡ್ ಕಾರ್ಡದಲ್ಲಿ ವೆರಿ 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 ಇಂಪಾರ್ಟೆಂಟ್ ಬಟನ್ ಇದು. ಯಾಕಂದರೆ ಇದು ಸ್ಮೂತಾಗಿ ಆಡಿಯೋ ಕ್ಲಿಯರಾಗಿ ಕ್ರಿಸ್ಪೆಂಡಾಗಿ ರಿಕಾರ್ಡ್ ಮಾಡಲಿಕ್ಕೆ ಸಹಾಯ ಮಾಡ್ತೈತಿ. ಇದು MC ಬಟನ್. ಇದನ್ನು ಆಲ್ವೇಸ್ ಆನ್ ಮಾಡಿ ಇಟ್ಕೋಬೇಕು, ಮರೀದೆ. ಹಲೋ ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನೀಗ V8 ಸೌಂಡ್ ಕಾರ್ಡದಲ್ಲಿರುವಂಥ MC ಬಟನನ್ನು ಆನ್ ಮಾಡಿದ್ದೀನಿ. ಈಗ ಆಡಿಯೋ ಕ್ವಾಲಿಟಿ ಮತ್ತು ಅದರ ಗುಣಮಟ್ಟ ಕ್ಲಾರಿಟಿ ಹೆಂಗಿದೆ ಅನ್ನೋದನ್ನು ಗಮನಿಸ್ರಿ. ಇನ್ನು ಡಾಸ್ ಬಟನ್ ಇದೆಯಲ್ಲ, ಡಾಸ್ ಬಟನ್ನದ ಉಪಯೋಗ ಏನಂತಂದರೆ, ಸಪೋಸ್ ನಾವು V8 ಸೌಂಡ್ ಕಾರ್ಡಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಆ್ಯಡ್ ಮಾಡಿತ್ತಂದರೆ, ಅವಾಗ ಡಾಸ್ ಬಟನ್ ಆನ್ ಇತ್ತಂದರೆ ನಾವು ಮಾತಾಡ್ತಾ ಇದ್ರೆ ಅವಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸೈಲೆಂಟ್ ಆಗ್ತದೆ. ಆಮೇಲೆ ನಾವು ಮಾತಾಡೋದು ಕಡಿಮೆ ಮಾಡಿದಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಜಾಸ್ತಿ ಆಕೈತಿ. ಈ ಡಾಸ್ ಬಟನ್ ಹೆಲ್ಪ್ ಮಾಡುತ್ತೆ. ಇಷ್ಟು ಈ 6 ಬಟನ್ಗಳದ್ದಾಯಿತು. ಈಗ ಡಾಸ್ ಬಟನ್ ಆಫ್ ಮಾಡ್ತೀನಿ. MC ಬಟನ್ ಆನ್ ಇರಲಿ, ಆಲ್ವೇಸ್ ಆನ್ ಇರಬೇಕು. ಇನ್ನು ಸೌಂಡ್ ಎಫೆಕ್ಟ್ಸ್ ಇದಾವೆ ನೋಡ್ರಿ. ಸೌಂಡ್ ಎಫೆಕ್ಟ್ಸನ್ನು ಒಂದೊಂದಾಗಿ ನಾನು ಪ್ರೆಸ್ ಮಾಡ್ತೀನಿ. ಅವಾಗ ಯಾವ್ಯಾವ ರೀತಿ ಸೌಂಡ್ ಬರ್ತೈತೆ ನೋಡ್ರಿ. ಇದು ಚಿಯರ್ ಅಂತಿದೆ, ಕ್ಲಾಪಿಂಗ್ ಸೌಂಡು.
ಇನ್ನು ಎಂಬ್ರಾಸ್ ಅಂತ ಓದ್ತೀನಿ ನೋಡ್ರಿ, ಅವಾಗ ಯಾವ ರೀತಿ ಸೌಂಡ್ ಬರ್ತೈತೆ. ಇನ್ನು ಗನ್, ಇವೆಲ್ಲ ಎಷ್ಟು ಒಟ್ಟು 12 ಬಟನ್ ಇರ್ತಿದಾವೆ. ಇವೆಲ್ಲ ಸೌಂಡ್ ಎಫೆಕ್ಟ್. ಡೆಸ್ಪೈಸ್ ಅಂತಿದೆ ನೋಡ್ರಿ, ಅದನ್ನು ಪ್ರೆಸ್ ಮಾಡಿ ಈ ರೀತಿ ಇವ್ ಸೌಂಡ್ ಎಫೆಕ್ಟ್ ಬರ್ತೈತಿ. ಇನ್ನು ಡಿಬಟ್ ಅಂತ ಐತಿ ನೋಡ್ರಿ, I like it, I love it, I want some more of it. ಈ ರೀತಿ ಬರ್ತೈತಿ. ಆಮೇಲೆ ಕಿಸ್ ಅಂತಿದೆ ನೋಡ್ರಿ, ಹಾಗೆ ಇನ್ನು ಲಾಫ್. ಇನ್ನು ಕ್ಲಾಪ್ ಬಟನ್ ಇದೆ ನೋಡ್ರಿ, ಚಪ್ಪಾಳೆ ತಟ್ಟಿದೆ ಬಟನ್ ಬರ್ತೈತಿ. ಆಮೇಲೆ ಪ್ಲೇ ಅಟೆನ್ಸ್ ಅಂತಿದೆ ನೋಡ್ರಿ, ಅದನ್ನ ಬಿಟ್ಟು ಈ ರೀತಿ ಬರ್ತೈತಿ ನೋಡ್ರಿ. ಆಮೇಲೆ ಮತ್ತೊಂದು ಕಿಸ್ ಅಂತಿದೆ ನೋಡ್ರಿ. ಇನ್ನು ಸಾಂಗ್ 1 ಸಾಂಗ್ 2 ಅಂತಿದೆ. ಈ ರೀತಿ ಸಾಂಗ್ಸ್ ಪ್ಲೇ ಆಗ್ತದೆ. ಇವೆ 2 ರೀತಿಯಾದ ಸಾಂಗ್ಸ್ ಇದಾವೆ. ಇಷ್ಟು V8 ಸೌಂಡ್ ಕಾರ್ಡ್ನಲ್ಲಿರುವಂಥ ಬಟನ್ಸು ಮತ್ತು ಅವುಗಳ ಉಪಯೋಗ. ಆತ್ಮೀಯ ಸ್ನೇಹಿತರೆ, ಒನ್ಸ್ ಅಗೇನ್ ನಾನು V8 ಸೌಂಡ್ ಕಾರ್ಡನ್ನು ಲ್ಯಾಪ್ಟಾಪಿಗೆ ಹೇಗೆ ಕನೆಕ್ಟ್ ಮಾಡಿದೆ ಮತ್ತು ಅದರಲ್ಲಿರುವಂಥ ನಾಬ್ಸನ್ನು ಹೇಗೆ ಬಳಸ್ಕೊಂಡೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಾವೆಲ್ಲರೂ ಈಗ ನೋಡಿದ್ರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.